ರೀತಾ ರೀತಾ ಓ ಬಂಟಿ ಅವ್ರು ಬಂದ್ರಾ? ಹ್ಞೂ ಬಂದೆ ರೀತಾ. ಯಪ್ಪ ತುಂಬ ಬಿಸಿಲು ಕಣೆ. ಯಪ್ಪ ಸಾಕಾಗೋಯ್ತು ಹೋಗತ್ಲಾಗೆ. ಹೋಗಿದ್ ಕೆಲ್ಸ ಏನಾಯ್ತು? ಅಯ್ಯೋ ರೀತಾ, ಬಿಸಿಲಲ್ಲಿ ಎಷ್ಟು ಹುಡ್ಕಾಡ್ದೆ ಗೊತ್ತಾ. ಒಂದು ಹತ್ರ ಇದೆ ಅಷ್ಟೇ ಅಂಗಡಿ ರೂಮು ಖಾಲಿ. ಅದರಲ್ಲಿ ಏನಷ್ಟು ವ್ಯಾಪಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ಟೆ ಅಂಗಡಿಗಳು ಇರೋ ಕಡೆ ಮಾತ್ರ ಎಲ್ಲೂ ಸಿಗಲಿಲ್ಲ. ನಾನು ಅದೇ ನೋಡಿದೆ, ಎಲ್ಲೆಲ್ಲೋ ವಿಚಾರಿಸ್ದೆ, ಎಲ್ಲೂ ಸಿಗಲಿಲ್ಲ. ಅದಕ್ಕೆ ನಾಳೆ ನನ್ನ ಫ್ರೆಂಡ್ ಒಬ್ಬ ಹೇಳಿದ್ದಾನೆ, ನಾಳೆ ಬಂದುಬಿಡು ಅಲ್ಲೆಲ್ಲ ಒಂದು ಕಡೆ ತೋರಿಸ್ತೀನಿ ಅಂತ ಹೇಳ್ದ. ನೋಡೋಣ. ಇನ್ನೂ ರೂಮು ಸಿಕ್ಕಿಲ್ಲ. ಬಟ್ಟೆ ಏನು ಬೇಗ ಬೇಗ ಇವಾಗ ತರಿಸ್ಬೋದು. ಹೆಂಗು ದೊಡ್ಡದ ಚೆನ್ನಾಗಿರೋ ಅಂಗಡಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಐತಿ. ಎಲ್ಲೂ ಬಾಡಿಗೆ ರೂಮ್ಗಳು ಸಿಗ್ತಾ ಇಲ್ಲ ರೀ. ಬಿಡ್ರಿ, ಇವಾಗ ಏನು ಬೇಡ. ಅದೇನು ಬಟ್ಟೆ ಅಂಗಡಿ ಏನು ಸುಮ್ಮನೆ ಯಾಕೆ ದೊಡ್ಡದಾಗಿ ಮಾಡ್ಕೊಂಡು ಅತ್ಲಾಗೆ ಹೋಲ್ಸೇಲ್ ಅಂಗಡಿ ಆದಂಗೆ ಆದತ್ತು ಯಾಕೆ ಬೇಕು? ಸುಮ್ಮನೆ ಎಗ್ ರೈಸ್ ಅಂಗಡಿ ಮಾಡಿಬಿಡೋಣ. ಎಗ್ ರೈಸು ಕಬಾಬು ಈ ಥರ ಅಂಗಡಿ ಮಾಡಿಬಿಡೋಣ. ಇದೇನು ರೀತಾ ನೀನು ಹಿಂಗೆ ಹೇಳ್ತಾ ಇದೆಯಾ? ಎಗ್ ರೈಸು ಕಬಾಬು ಈ ಥರ ಅಂಗಡಿ ಮಾಡೋಣ? ಬಂಟಿ ಅವರೇ, ಅದೇ ಅಂಗಡಿ ಮಾಡೋಣ. ಅದೇ ಅಂಗಡಿಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಸಣ್ಣ ಅಂಗಡಿಲಿ ಸಾಕು. ಒಂದು ಡಬ್ಬ ಗಾಡಿ ತಗೊಬಿಟ್ಟು ಅದರಲ್ಲೇ ವ್ಯಾಪಾರ ಮಾಡ್ಕೊಂಡು ಇರೋಣ. ಸಾಕು. ನಮ್ಗೆ ಇನ್ನೇನು ಎಷ್ಟು ದುಡಿದ್ರೆ ಏನಕ್ಕೆ ಬಂದಂಗೆ? ಇನ್ನೇನು ಆಗಬೇಕಾಗೈತೆ? ಸಾಕು. ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಂಡಿದ್ದೀವಿ. ನಾವು ಒಂದು ಸ್ವಲ್ಪ ದುಡ್ಡು ಎತ್ತಿಟ್ಕೊಂಡಿದ್ದೀವಿ. ಸಾಕು. ಇನ್ನು ಅದರಲ್ಲೇ ಸ್ವಲ್ಪ ನಿಮ್ಮದೇಗೆ ಎಗ್ ರೈಸು, ಗೋಬಿ ಮತ್ತು ಬಿರಿಯಾನಿ, ಕಬಾಬು ಈ ಥರ ಎಲ್ಲ ಮಾಡಿಕೊಂಡು ಅದರಲ್ಲೇ ವ್ಯಾಪಾರ ಮಾಡ್ಕೊಂಡು ಇರೋಣ ಬಂಟಿ ಅವರೇ. ಇದೇನು ರೀತಾ ನೀನು ಹಿಂಗೆ ಹೇಳ್ತಾ ಇದೆಯಾ? ನಿಮ್ಮ ಅಣ್ಣ ಮಾಡ್ತಾ ಇದ್ದಾನಲ್ಲ ಆಲೇನೆ ವರ್ಷ ಅಣ್ಣ. ಬಂಟಿ ಅವರೇ, ಆ ಸುಗುಣದ ಮೇಗಳು ಸಿಟ್ಟಿಗೆ ನಾನು ಎಗ್ ರೈಸ್ ಅಂಗಡಿ ಮಾಡಲೇಬೇಕು. ಅವಳು ನನ್ನ ಹೆಂಗೆಲ್ಲ ಇಟ್ಕೊಂಡು ಹೊಡೆದ್ಲು ಗೊತ್ತಾ ಆ ಮನ್ಯಾಳ ಮುಂಡೆ. ಇವಾಗ ಬೇರೆನೆ ಆ ವರ್ಷ ಅಣ್ಣ ಅಂಗಡಿ ಇಟ್ಟಿರೋದಕ್ಕೆ, ಹೋಲ್ಸೇಲ್ ಅಂಗಡಿ ಇಟ್ಟಿರೋದಕ್ಕೆ, ಹೋಲ್ಸೇಲ್ ಅಂಗಡಿ ಇಡು ರೀತಾ ನಿನಗೆ ಇವಾಗ ಚೆನ್ನಾಗಿ ನಡೀತೈತೆ ಅಂತ ಮಾತಾಡಿಸ್ಕೊಂಡು ಹಿಂಗೆ ಚಾಡಿ ಹೇಳೋದಕ್ಕೆ ಬಂದಿದ್ದಾಳೆ. ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ಲು ಅವಳು. ಇವಾಗ ನಾನು ಅವಳ ಕಣ್ಣಿದ್ರಿಗೇನೆ ಎಗ್ ರೈಸ್ ಅಂಗಡಿ ಇಡ್ತೀನಿ. ಅವಳು ಅರ್ಥ ಮಾಡ್ಕೋಬೇಕು, ಗೊತ್ತಾಗುತ್ತೆ. ಒಬ್ಬರ ಬಗ್ಗೆ ಚಾಡಿ ಹೇಳಿದ್ರೆ ಅದು ನಮಗೆ ತಿರುಗ್ಬಾಣ ಆಗುತ್ತೆ ಅಂತ ಹೇಳಿ ಗೊತ್ತಾಗಬೇಕು. ಎಗ್ ರೈಸ್ ಅಂಗಡಿನೇ ಮಾಡೋಣ. ಹೋಲ್ಸೇಲ್ ಅಂಗಡಿ ಏನು ಬೇಡ. ಬೇಡಮ್ಮ, ಹೋಲ್ಸೇಲ್ ಅಂಗಡಿ ಸವಾಸ ಬೇಡ. ಆಗಲ್ಲ, ವ್ಯಾಪಾರ ಆಗೋದಿಲ್ಲ. ಇವಾಗ ಎಗ್ ರೈಸ್ ಅಂಗಡಿ ಮಾಡಿದ್ರೆ ನಮ್ಗೆ ವ್ಯಾಪಾರ ಆಗಲಿಲ್ಲ ಅಂದ್ರೂ ಕಲ್ತ್ಕೊಂಡು ಹೋಗುತ್ತೆ. ಒಟ್ಟಿನೆಲ್ಲ ಅಲ್ಲಿ ಅವಳಿಗೆ ವಿರುದ್ಧವಾಗಿ ನಾನು ಮಾಡಲೇಬೇಕು ಬಂಟಿ ಅವರೇ. ಅವಳಿಗೆ ವಿರುದ್ಧವಾಗಿ, ಆ ಸುಗುಣನ ವಿರುದ್ಧವಾಗಿ ನಾನು ಮಾಡಲೇಬೇಕು. ಅಲ್ಲ, ಯಾರು ಮಾಡ್ತಾರೆ? ನನಗೆ ಮಾಡೋದಕ್ಕೆ ಬರಲ್ವಲ್ಲ. ಎಗ್ ರೈಸು ಕಬಾಬು ಈ ಥರ ಎಲ್ಲ ನನಗೆ ಮಾಡೋದಕ್ಕೆ ಬರಲ್ವಲ್ಲ. ಭಟ್ರನ್ನ ಕರ್ಕೊಂಬರೋಣ. ಭಟ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಇಷ್ಟ ಅಂತ ಸಂಬಳ ಕೊಡೋಕ್ಕಾಗುತ್ತೆ. ಸಂಬಳ ಅಂತ ಕೊಟ್ಕೊಂಡು ನಾವು ಹೆಂಗೆ ವ್ಯಾಪಾರ ಮಾಡ್ತಾ ಅವರು ಮಾಡಿಕೊಡ್ತಾರೆ, ನಾವೆಲ್ಲ ಕೊಡ್ತಾ ವ್ಯಾಪಾರ ಮಾಡ್ಕೊಳ್ಳೋಣ. ಅದನ್ನೇ ಮಾಡ್ಕೊಂಡಿರೋಣ ಸಾಕು. ಅದು ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಈ ಸುಗುಣ ಆ ವ್ಯಾಪಾರ ಆಗೋದ್ರಿಂದಲೇ ಅಷ್ಟೊಂದು ಮೆರಿತಾ ಇರೋದು ಇವಳು. ಕೈಯಲ್ಲಿ ಒಂದು 4 ಕಾಸು ದುಡ್ಡು ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸಾಕು. ಆ ವರ್ಷ ಅಣ್ಣನಿಗೆ ನಾವು ಮೋಸ ಮಾಡಿದ್ದು ಆಲೇನೆ ಅಂಗಡಿ ಹಾಕಿ ಅವಾಗ ಆಲೆ ಅನುಭವಿಸಿದ್ದೀವಿ. ಮತ್ತೆ ನಾವು ಮೋಸ ಮಾಡೋದು ಒಳ್ಳೇದಲ್ಲ. ನಮ್ಮ ಮನೆಯಾಗೆ ಸಿಕ್ಕೈತೇನ ಹಳೆ ಮನೆಯಾಗೆಲ್ಲನ? ಸಿಕ್ಕಿರೋ ತಕ್ಕಂಬಂದು ಇಲ್ಲಿ ಮಜಾ ಮಾಡ್ತಾ ಇದ್ದಾಳೆ. ಏನತ್ತೆ, ಏನು ಹೇಳ್ತಾ ಇದೀಯಾ? ನಮ್ಮ ಮನೆಯಾಗೆ ನಿನಗೆ ದುಡ್ಡು ಸಿಕ್ಕೈತೆ. ಅದಕ್ಕೆ ಮತ್ತೆ ನೀನು ಇಷ್ಟೊಂದು ಹಾರಾಡ್ತಾ ಇರೋದು, ಇಷ್ಟೊಂದು ಹೊಸ ಮನೆ ತಗೊಳ್ತಾ ಇರೋದು, ಇಷ್ಟೊಂದೆಲ್ಲನ ನೀನು ಹಾರಾಡ್ತಾ ಇದೀಯಾ ಅಂದರೆ ನಿನಗೆ ಪಕ್ಕ ನಿನಗೆ ನಮ್ಮ ಮನೆಯಾಗೆ ದುಡ್ಡು ಸಿಕ್ಕೈತೆ ಕಣೆ. ಅವಾಗ ಹೇಳ್ತಾ ಇದ್ರು ನಮ್ಮ ಮನೆಯಾಗೆ ನಿಧಿ ಐತೆ ಅಂತ ಹೇಳಿ. ನಿನಗೆ ನಮ್ಮ ಮನೆಯಾಗೆ ದುಡ್ಡು ಸಿಕ್ಕೈತೆ. ಅದನ್ನ ನಮ್ಮ ಮನೆಗಳದ ಸಿಕ್ಕಿರೋದ ನಮಗೆ ಕೊಟ್ಟುಬಿಡು. ಯಾರು ಹೇಳಿದ್ದು ಸಿಕ್ಕೈತೆ ಅಂತ ಹೇಳಿ? ನೋಡ್ರಿ ಬಂಟಿ ಅವರೇ, ನಿಮ್ಮಮ್ಮ ಬಂದಿರೋದ ಇವಾಗ. ಅಮ್ಮ, ಸುಮ್ಮನೆ ಇಲ್ಲಿಂದ ಹೊರಟೋಗು. ಜಗಳ ಮಾಡೋದಕ್ಕೆ ಬರಬೇಡ. ಸುಮ್ಮನೆ ಇಲ್ಲಿಂದ ಹೊರಟೋಗಮ್ಮ. ಬಂಟಿ, ನಮ್ಮ ಮನೆಗೆ ದುಡ್ಡು ಸಿಕ್ಕೈತಂತಲ್ಲ ನಿನಗೆ? ಇಲ್ಲ ಕಣತೆ, ಯಾರು ಹೇಳಿದ್ ನಿನಗೆ ನಮ್ಮ ಮನೆಗೆ ದುಡ್ಡು ಸಿಕ್ಕೈತೆ ಅಂತ ಹೇಳಿ? ನಾವು ಲೋನ್ ತಗೊಂಡಿದ್ದೀವಿ, ಬ್ಯಾಂಕಲ್ಲಿ ಲೋನ್ ತಗೊಂಡು ಮನೆ ತಗೊಂಡಿದ್ದೀವಿ. ಇಬ್ರು ಕೆಲ್ಸಕ್ಕೆ ಹೋಗ್ಕೊಂಡು ಕಟ್ಟೋಕ್ಕಾಗುತ್ತೆ ಅಂತ ಹೇಳಿ ಕೆಲಸ ನೋಡಿದ್ವಿ. ಕೆಲಸ ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ಬೇರೆ ಏನಾದರೂ ಮಾಡೋಣ ಅಂತ ಹೇಳಿ ಬ್ಯಾಂಕ್ನಾಗೆ ಲೋನ್ ತಗೊಂಡಿದ್ದೀವಿ. ನಮಗೆ ದುಡ್ಡು ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಯಾರು ಹೇಳಿದ್ ನಿಮಗೆ? ನನಗೆ ಗೊತ್ತೈತೆ ಕಣೆ. ದುಡ್ಡು ಸಿಕ್ಕೈತೆ ಅಂತ ಗೊತ್ತು. ನಮ್ಮ ಮನೆಗೆ ನಿಧಿ ಐತೆ ಅಂತ ಮುಂತೆಗೆ ಶಾಸ್ತ್ರದಾರು ಹೇಳಿದ್ರು. ನಿಧಿ ಐತೆ ಈ ಮನೆಗೆ, ಹಳೆ ಮನೆಗೆ ಅಂತ ಹೇಳಿ. ಇವಾಗ ಅದು ನಿಮಗೆ ಸಿಕ್ಕೈತೆ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು. ಅಮ್ಮ, ಇಲ್ಲಿಂದ ಹೊರಟೋಗಮ್ಮ. ನನಗೆ ತೊಂದರೆ ಕೊಡಬೇಡ. ನಾನು ರೀತಾ ಇಬ್ಬರು ಚೆನ್ನಾಗಿದ್ದೀವಿ. ನಾವಿಬ್ಬರು ಚೆನ್ನಾಗಿರ್ಬೇಕಾದ್ರೆ ನೀನು ಬಂದು ಇಲ್ಲಿ ಏನೇನೋ ಮಾತಾಡಿ ಇಲ್ಲಿ ಜಗಳ ಮಾಡೋದಕ್ಕೆ ಬರಬೇಡ. ಸುಮ್ಮನೆ ಹೊರಟೋಗು. ಅಲ್ಲ ಕಣ, ಮತ್ತೆ ನಿಮ್ಮ ಮನೆ ತಮ್ಮಕ್ಕೂ ಎಲ್ಲದಕ್ಕೂ ದುಡ್ಡು ಎಲ್ಲಿಂದ ಬಂತು ಮತ್ತೆ? ಎಲ್ಲ ಮನೆ ತಗೊಂಡಿದ್ರಲ್ಲ, ಇದು ಹೊಸ ಮನೆನ? ಎಲ್ಲಿತ್ತು ಮತ್ತೆ ದುಡ್ಡು? ಅತ್ತೆ ಹೇಳಿಲ್ವೇ ಲೋನ್ ತಗೊಂಡಿದ್ದೀವಿ ಅಂತ? ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀವಿ. ನಾವು 20 ಲಕ್ಷ ಲೋನ್ ತಗೊಂಡಿರೋದು. ಏನೋ ಬಿಸ್ನೆಸ್ ಬೇರೆ ಮಾಡೋಕ್ಕಾಗುತ್ತೆ. ಬೆಂಟೆಯವ್ರಿಗೂ ಕೆಲಸ ಹುಡುಕಿದ್ವಿ, ಕೆಲಸ ಏನೂ ಸಿಗಲಿಲ್ಲ. ಅದಕ್ಕೇ ಬ್ಯಾಂಕಲ್ಲಿ ಲೋನ್ ತಗೊಂಡ್ವಿ, ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಹೇಳಿ. ಬಿಸ್ನೆಸ್ ಮಾಡಿಬಿಟ್ಟು ನಾವು ಹೆಂಗು ತಿಂಗಳ ಇಷ್ಟು ಅಂತ ಕಟ್ಟಿ ತೀರ್ಸೋದಕ್ಕಾಗುತ್ತೆ ಅಂತ ಹೇಳಿ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀವಿ ಕಣತ್ತೆ. ನನಗೇನು ಗೊತ್ತಾಗಲ್ಲ ಅಂದ್ಕೊಬಿಟ್ಟಿದ್ದೀನಿ. ಈ ರಾಧಮ್ಗೇನು ಗೊತ್ತಾಗಲ್ಲ, ಹೆಂಗೆ ಹೇಳಿದ್ರು ಕೇಳ್ತಾಳೆ ಅಂತ ಅಂದ್ಕೊಂಡಿದೀಯಾ?
ನನಗೆ ಇದ್ದಕ್ಕಿದ್ದಂಗೆ ಯಾವ ಬ್ಯಾಂಕಲ್ಲಿ ನಿನಗೆ ಇಷ್ಟೊಂದು ಲೋನ್ ಕೊಡ್ತಾರೆ, ಯಾವ ಬ್ಯಾಂಕಲ್ಲಿ ಕೊಡ್ತಾರೆ ನಿನಗೆ ಇಷ್ಟೊಂದು ಲೋನು? ಸುಮ್ಮನೆ ನೀನು ನನಗೆ ಸುಳ್ಳು ಹೇಳ್ಬೇಡ, ನನಗೆಲ್ಲ ವಿಷಯ ಗೊತ್ತೈತೆ. ನಿನಗೆ ಏನೋ ಸಿಕ್ಕಿರೋದಕ್ಕೆ ಮತ್ತೆ ನೀವು ಇದ್ದಕ್ಕಿದ್ದಂಗೆ ಬಂದು ಹಿಂಗೆ ಮನೆ ತಾಂಡಿರೋದು. ಮನೆ ಇಲ್ಲಾಂದರೆ ತಗೊಂಬ್ಲೇಬೇಕು ಕಣತ್ತೆ, ಸಾಲ ಮಾಡಿ ತಗೊಂಡಿದ್ದೀವಿ ಮನೇನ. ನನಗೆ ಫಸ್ಟು ಕೊಟ್ಟಿರೋ ದುಡ್ಡ ಕೂಡ ಕೇಳಮ್ಮ ಅವನಿಗೆ. ಕಣೋ, ನಿನ್ನ ತಮ್ಮಂತಾಗೆ ಅಂಗಡಿ ಹಾಕ್ಬೇಕಾರೆ ಇಸ್ಕೊಂಡಿದ್ದಲ್ಲ, ಫಸ್ಟ್ ಅವ್ನು ದುಡ್ಡು ಬಿಸಾಕು. ಇವಾಗ ಬಂದು ಮನೆ ತಗೊಂಡಿರೋದಲ್ಲ, ಫಸ್ಟ್ ಅವ್ನು ದುಡ್ಡು ಬಿಸಾಕತ್ ಕಲಿ. ಸರಿ ಅತ್ತೆ, ಆಯಿತು, ಕೊಡ್ತೀವಿ ಹೇಳು. ದುಡ್ಡು ತಾನೇ ಕೊಡ್ತೀವಿ. ಅಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವೆ ಇವನಿಗೆ? ನನ್ನ ತಮ್ಮಂತಾಗೆ ದುಡ್ಡು ಇಸ್ಕೊಂಡಿದ್ನಲ್ಲ, ಅವ್ನು ಕಷ್ಟಪಟ್ಟು ದುಡ್ದಿದ್ನಲ್ಲ, ಅದನ್ನ ನಾನು ಅಂಗಡಿ ಹಾಕೋದಕ್ಕೆ, ಅಂಗಡಿ ಹಾಕಿ ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ಹೇಳಿ ಅಂಗಡಿ ಹಾಕೋಕ್ಕೆ ಕೊಟ್ನಲ್ಲ. ನನ್ನ ತಮ್ಮ ಕೊಡಬೇಕು ಅನ್ನೋದು ಒಂದು ಸ್ವಲ್ಪನಾದ್ರೂ ಗೊತ್ತಾಗಲ್ವೇ ನಿನಗೆ? ಬಂದು ಮನೆ ತಗೋಬಿಟ್ಟು ನಿನ್ನ ಪಾಡಿಗೆ ನೀನು ಇರೋದಕ್ಕೆ ನೋಡ್ಕೊಂಡ್ರೆ ನಾವೇನಾಗಬೇಕು? ನಾವೇಂಗಿರಬೇಕು? ನಾವೇನು ಮಾಡ್ಬೇಕು ಹೇಳು? ನಾನು ಕಾರ್ ತಗೋಬೇಕು ಅಂತ ಯಾವಾಗಿಂದ ದುಡ್ದು ಇಟ್ಕೊಂಡಿದ್ದೆ, ಅಂಗಡಿ ಹಾಕಿ ಚೆನ್ನಾಗಿ ವ್ಯಾಪಾರ ಮಾಡಿ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡವನು ಎಲ್ಲ ಇವಳ ಜೊತೆ ಸೇರ್ಕೊಂಡು ಎಲ್ಲ ಲಾಸ್ ಮಾಡ್ಕೊಂಡು ಎಲ್ಲ ಹಾಳಾಗೋದೆ. ಇನ್ನೂ ಬ್ಯಾಂಕ್ನ ಬೇರೆ ಲೋನ್ ತಗೊಂಡು ಇನ್ನೂ ಬಿಸ್ನೆಸ್ ಮಾಡ್ತಾನಂತೆ. ಇವಳ ಜೊತೆ ಸೇರ್ಕೊಂಡು ಏನು ಮಾಡಿದ್ರು ಉದ್ಧಾರ ಆಗೋಕ್ಕಾಗೋದಿಲ್ಲ. ಹಾಲೇನೆ ಹಾಳಾಗಿರೋದು ಸಾಕು, ಅಂಗಡಿ ಹಾಕಿ. ತಿರ್ಗಿ ಹಾಳಾಗೋದು ಬೇಡ. ನಾವು ಹೆಂಗೋ ಇರ್ತೀವಮ್ಮ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬೇಡಿ, ಸರಿನಾ? ನಾವೇನೋ ನಿಮ್ಮ ಮನೆ ಬಾಕ್ಲಕ್ಕೆ ಬಂದ್ವಾ, ನೀವು ಆಚೆಗೆ ಹೋಗ್ರಿ ಅಂತ ದಬ್ಬಿದ್ರಿ, ಏನು ನಿಮ್ಮ ಮನೆ ಬಾಕ್ಲಕ್ಕೆ ಬಂದ್ವಾ? ಬರಲಿಲ್ಲ ತಾನೇ. ನಮ್ಮ ಪಾಡಿಗೆ ನಾವು ಕಷ್ಟಪಟ್ಟು ಹೆಂಗೋ ದುಡ್ಕೊಂಡು ಚೆನ್ನಾಗಿರೋಣ ಅಂತ ಹೇಳಿ ನಾವು ಬಂದಿದ್ದೀವಿ. ನಮಗೆ ಇಲ್ಲಿ ಸುಮ್ಮನೆ ತೊಂದರೆ ಕೊಡಬೇಡ್ರಿ, ಸುಮ್ಮನೆ ಹೊರಟೋಗಿ. ಕಂಟಿ, ನೀನು ದುಡ್ಡು ತಾನೆ ನಿಮ್ಮ ಅಣ್ಣ ತಂದು ಕೊಡ್ತಾರೆ, ಹೋಗು. ನಿಂದು ಎಷ್ಟು ಕೊಡಬೇಕೋ ಅಷ್ಟೆಲ್ಲ ಕೊಡ್ತಾರೆ. ಅಷ್ಟು ಕೊಟ್ರೇನೆ ಹೋಗೋದು, ಫಸ್ಟ್ ಕೊಡೋವು. ಹೋಗ್ರಿತ ಕೊಡು. ಫೋನಲ್ಲಿ ಇದೆಯಲ್ಲ, ಫೋನ್ಪೇ ಮಾಡಿರಿ, ಮತ್ತೆ ದುಡ್ಡು ಇಸ್ಕೊಂಡು ಮತ್ತೆ ಕೊಟ್ಟಿಲ್ಲ ಅಂತ ಹೇಳ್ಬಿಡ್ತಾರೆ. ಫೋನ್ಪೇ ಮಾಡಿದ್ರೆ ಅದರಲ್ಲಿ ಪ್ರೂಫ್ ಇರುತ್ತೆ, ಕಳಿಸಿದ್ದೀವಿ ಅನ್ನೋದು. ಹಂಗಾದ್ರೆ ಪ್ರೂಫ್ ತೋರಿಸ್ಬೋದು. ಇವಾಗ ಏನಾದರೂ ಮನೆಗಿರೋದೇ ಕೊಟ್ಟುಬಿಟ್ರೆ ಮತ್ತೆ ಕೊಟ್ಟೇ ಇಲ್ಲ, ಇನ್ನೊಂದ್ಸತಿ ಕೊಡಿ, ನೀವು ಕೊಟ್ಟೇ ಇಲ್ಲ ಅಂತ ಹೇಳಿ ಯಾರ ಮುಂದಾದರೂ ಹೇಳ್ಬಿಡ್ತಾರೆ. ಯಾಕೆ ಬೇಕು? ಫೋನ್ಪೇ ಮಾಡಿರಿ ಸುಮ್ಮನೆ. ನಿಮ್ಮ ಮನೆ ಹತ್ರ ಹೋಗೋ ಅಷ್ಟೊತ್ತಿಗೆ ಬರುತ್ತೆ ನಿಮ್ಮ ಅಮೌಂಟು, ಹೋಗಿ ನಿಮ್ಮ ಅಕೌಂಟಿಗೆ. ಬರಲಿಲ್ಲ ಅಂದರೆ ಐತಿ, ಆಮೇಲೆ ಏನಿಲ್ಲ. ನಾವೇನು ಸುಮ್ಮನೆ ಇರಲ್ಲ, ನಮ್ಮ ಹುಡ್ಗನ್ ಫಸ್ಟ್ ದುಡ್ಡು ಕೊಡೋದು ಕಲಿಬೇಕು. ಕೊಡ್ತೀನಿ ಅಂತ ಹೇಳಿದ್ದು ಅರ್ಥ ಆಗಲಿಲ್ಲ ನಮ್ಮ, ಕೊಡ್ತೀನಿ ಹೋಗಿ ಸುಮ್ಮನೆ. ನೋಡ್ರಿ, ಒಂದು ಸ್ವಲ್ಪ ಚೆನ್ನಾಗಿದ್ರೆ ಸಹಿಸ್ಕೆಮಲ್ಲ. ಅಲ್ಲೇ ನಿಮ್ಮ ಅಮ್ಮಯ್ಯ ಬಂದಿರೋದ. ನಾವು ಸಿಕ್ಕಿದ್ರೂ ಸಿಕ್ಕಿಲ್ಲ ಅನ್ನೋ ಥರ ತೋರಿಸ್ಕೋಬೇಕು. ಹಂಗಾದ್ರೆ ಮತ್ತೆ ಈ ಜನಗಳಿಗೆ, ಇಲ್ಲಾಂದ್ರೆ ಏನೋ ಸಿಕ್ಕೈತೆ ಅಂತ ನೋಡು. ಈ ಸುಗುಣನು ಆಲೇನೆ ನನ್ನ ಮಾತಾಡ್ಸ್ಕೊಂಡು ಬಂದಿದ್ದಾಳೆ. ನಾವು ಸಾಲ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ತೋರಿಸ್ಕೋಬೇಕು ಅಷ್ಟೇ ಈ ಜನಗಳಿಗೆ. ಸಿಕ್ಕೈತೆ ಅನ್ನೋ ಥರ ತೋರಿಸ್ಕೊಂಬಕ್ಕೋದ್ರೆ ಆಮೇಲೆ ಯಾಕೆ ಬೇಕು? ಆಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಬಂದು ನಿಧಿ ಸಿಗ ಹಾಗಿಲ್ಲ. ಏನು ಸುಳ್ಳು ಸಿಗದೆ ಇರೋ ಥರ ಇರಬೇಕು ಅಷ್ಟೇ. ಅದಕ್ಕೆ ಮತ್ತೆ ಎಗ್ರೆಸ್ ಅಂಗಡಿ ಹಾಕೋಣ ಅಂತ ಹೇಳಿದ್ದು. ಲೋನ್ ತಗೊಂಡಿದ್ದೀವಿ ಬ್ಯಾಂಕಲ್ಲಿ, ಲೋನ್ ತಗೊಂಡು ಈ ಮನೆ ತಗೊಂಡು ಅಂಗಡಿ ಹಾಕಿದ್ದೀವಿ ಅಂತ ಹೇಳ್ಬೇಕು ಈ ಜನಗಳಿಗೆ. ರೀತ ನಿಧಿ ಸಿಗೋ ಹಾಗಿಲ್ಲ. ಆಮೇಲೆ ಅದು ಕಾನೂನಿಗೆ ಅಪರಾಧ. ನಮ್ಮನ್ನು ಪೊಲೀಸ್ನವ್ರು ಬಂದು ಎಳ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಯಾರಿಗೂ ಗೊತ್ತಾಗದೆ ಇರೋ ಥರ ಇರಬೇಕು. ನಿಧಿ ಸಿಕ್ಕಿದ್ರು ಸಿಕ್ಕಿಲ್ಲ ಅನ್ನೋ ಥರ, ನಾವೇನು ಇಲ್ಲ ಅನ್ನೋ ಥರ ಇರಬೇಕು. ನಾವು ಅವತ್ತು ಹಸುಗುಣಿನ ಎದುರಿಗೆ ಅಷ್ಟೊಂದು ಒಡವೆ ತಗೊಂಡ್ವಲ್ಲ, ಅದಕ್ಕೆ ಬಂದಿದ್ದಾಳೆ ಮಾತಾಡಿಸ್ಕೊಂಡು ಅಷ್ಟೇ. ರೀ, ಅವತ್ತು ನಾನು ಒಡವೆ ತಗೋಬಾರ್ದಾಯಿತು ಅವಳ ಎದುರಿಗೆ. ಅಷ್ಟೊಂದು ಒಡವೆ ತಗೊಂಡಿದ್ದಕ್ಕೆ ಮತ್ತೆ ಬಂದಿದ್ದು. ತಗೋಬಾರ್ದಾಯಿತು ಕಣ್ರಿ ನಾವು. ನೋಡಿದ್ರಲ್ಲ ವೀಕ್ಷಕರೇ, ಆಲೇನೆ ಈ ಜನಗಳಿಗೆಲ್ಲ ಎಷ್ಟು ಹೊಟ್ಟೆವ್ರಿ. ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದ್ದಾಳೆ ಅಂತ ಅಲ್ಲೇ ಸುಗುಣನು ಮಾತಾಡಿಸ್ಕೊಂಡು ಅವಳು ಬಂದಿದ್ದಾಳೆ. ನೀನು ಅಂಗಡಿ ಹಾಕು ಹಂಗೆ ಹಿಂಗೆ ಅಂತ ಅವಳು ಇಲ್ಲದ್ದೆಲ್ಲ ಹೇಳ್ಕೊಂಡು ಅವಳು ಬಂದಿದ್ದಾಳೆ. ಇವರು ನಿಮ್ಗೆ ಹೆಂಗೆ ಸಿಕ್ತು, ನೀವು ಹೆಂಗೆ ತಗೊಂಡ್ರಿ ಮನೇನ ಅಂತ ನಮ್ಮ ಅತ್ತೆನೂ ಬಂದಿದ್ದಾಳೆ. ನನ್ನ ಮೈದ್ನೂ ಬಂದಿದ್ದಾನೆ ಕಂಟಿ. ನೋಡ್ರಿ ಎಂತೆಂಥವ್ರು ಇರ್ತಾರೆ. ಸ್ವಲ್ಪ ಯಾರಾದರೂ ಮುಂದುವರೆದ್ರೆ ಸಹಿಸ್ಕೊಳ್ಳಲ್ಲ. ಅದಕ್ಕೆ ನಮಗೆ ನಿಧಿ ಸಿಕ್ಕಿದ್ರೂ ಸಿಕ್ಕಿಲ್ಲ ಅನ್ನೋ ಥರ ಇರ್ತೀವಿ. ಇದು ಕಾನೂನಿಗೆ ತುಂಬ ಅಪರಾಧ. ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಂಗಾಗುತ್ತೆ. ನಾವು ಏನಾದ್ರು ಒಂದು ಸ್ವಲ್ಪ ಗೊತ್ತಾಗ್ಬಿಟ್ರೆ ಪೊಲೀಸ್ನವ್ರು ಬಂದು ಹೇಳ್ಕೊಂಡು ಹೋಗ್ಬಿಡ್ತಾರೆ. ಯಾರಿಗೂ ದುಡ್ದು ಹಿಂಗೊಂದೇ ಸತಿ ಚೆನ್ನಾಗಿ ಆಗಲ್ಲ ಅನ್ನೋದು ಗೊತ್ತು. ಅದಕ್ಕೇ ಎಲ್ಲನ ನಿಧಿ ಸಿಕ್ಕಿರಬೇಕು, ದುಡ್ಡು ಸಿಕ್ಕಿರಬೇಕು ಅಂತ ಹೇಳಿ ಮಾತಾಡ್ತಾರೆ. ಅದಕ್ಕೆ ಮತ್ತೆ ಆಮೇಲೆ ಯಾಕೆ ಬೇಕು, ಯಾಕೆ ತೊಂದರೆ ಮಾಡ್ಕೊಳ್ಳೋದು, ಏನು ಇಲ್ಲ ಅನ್ನೋ ಥರ ಇರಬೇಕು. ನಾವು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀವಿ, ಲೋನ್ ತಗೊಂಡು ಮನೆ ತಗೊಂಡು ಹಂಗೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಂಗೆ ಎಗ್ರೆಸ್ ಅಂಗಡಿ ಮಾಡಿದ್ರೆ ಕೆಲಸ ಮಾಡ್ತಾ ಇದ್ದಾರಪ್ಪ, ಕೆಲಸ ಮಾಡಿ ಸಾಲ ತೀರಿಸ್ತಾ ಇದ್ದಾರಪ್ಪ ಅನ್ನೋ ಥರ ತೋರಿಸ್ಕೋಬೇಕು ಈ ಜನಗಳಿಗೆ. ಐತೆ ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋದರೆ ನಮಗೆ ಕೆಟ್ಟದ್ದು ಮಾಡೋಕ್ಕೆ ಬರ್ತಾರೆ ಅಷ್ಟೇ. ಹಸುಗುಣನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ರಿ ನಾನು. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.